ಇವತ್ತು 79ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ಆಫೀಸ್ನಲ್ಲಿ ಫ್ಲ್ಯಾಗನ್ನು ಹಾರಿಸಲಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದು ಶುಕ್ರವಾರ ಇರೋದ್ರಿಂದ ಇವತ್ತು ಆಫೀಸ್ನಲ್ಲಿ ಪೂಜೆ ಇತ್ತು. ನಮ್ಮ ಪೂಜೆ ಇವತ್ತು ನಮ್ಮ ಪ್ರವೀಣ್ ನೋಡ್ದಾಗಿತ್ತು. ಅದೇ ನಮ್ಮ ಮಂಜು ನೀಟಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದ. ನೋಡ್ರಿ ಯಾವ ಥರ ಮಾಡ್ತಾಯಿದ್ದಾನೆ ನಮ್ಮ ಮಂಜು ಪೂಜೆನ. ಪೂಜೆಯಲ್ಲಿ ನಮ್ಮ ದೇವರಾಜನಿಗೆ ಯಾವ ಥರ ಮಂಗಳಾರತಿ ಕೊಡ್ತಾ ಇದ್ದಾನೆ ನೀವೇ ನೋಡಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನಮ್ಮ ಪ್ರವೀಣ್ ಮತ್ತು ನಮ್ಮ ಸುಮನ್ನು ಬಂದ ಅವ್ರಿಗೆಲ್ರಿಗೂ ಪ್ರಸಾದ ಆಗ್ತಾಯಿದ್ರು. ನಮ್ಮ ಸುಮನ್ನು ರೈಸ್ ಆಗ್ತಾಯಿದ್ರೆ ನಮ್ಮ ಪ್ರವೀಣ್ ಅಣ್ಣ ಮೊಸರು ಬಜ್ಜಿ ಆಗ್ತಾಯಿದ್ರು. ಅದನ್ನೆಲ್ಲ ನಾನು ನೋಡಿಕೊಂಡು ಫಸ್ಟ್ ಕಂಪ್ಲೇಂಟ್ಗೆ ಹೋದ್ರಿ. ವಿವೇಕಾನಂದ ಸ್ಕೂಲ್ ಮುಂದೆ ಇರೋ ಟಿ ಸಿಯಲ್ಲಿ ಸೆಂಟ್ರದೊಂದು ಡಿವಲ್ ಕಟ್ಟಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪಾರ್ವತಿಪುರದಲ್ಲಿ ಕೆರೆಯಲ್ಲಿ ಒಂದು 100 KV ಟಿ ಸಿ ಇದೆ. ಆ ಟಿ ಸಿಯಲ್ಲೂ ಸೆಂಟ್ರ್ ಡಿವಲ್ ಕಟ್ಟಾಗಿತ್ತು ಅಂತೇಳ್ಬಿಟ್ಟು ಅಲ್ಲಿಗೋಗಿ ಡಿವಲ್ ಹಾಕ್ಕೊಂಡು ಅಲ್ಲಿಂದ ನಾವು ದೊಡ್ಡ ಕೆರೆ ಕಟ್ಟೆ ಮೇಲೆ ಇರುವಂಥ 100 KV ಟಿ ಸಿದು ಮೇಯ್ನ್ ಲೀಡ್ ಸುಟ್ಟೋಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅದನ್ನು ನಮ್ಮ ಚನ್ನಬಸವ ಏಕಿ ರೆಡಿ ಮಾಡ್ತಾಯಿದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪಾರ್ವತಿಪುರದಲ್ಲಿ ರೋಡ್ ಕ್ರಾಸಿಂಗ್ ಒಂದು ಜಂಪ್ ಕಟ್ ಆಗಿಬಿಟ್ಟಿತ್ತು. ಅದು ನಮ್ಮ ಚನ್ನಬಸವ ನೀಟಾಗಿ ಏಣಿ ಮೇಲೆ ಹತ್ಬಿಟ್ಟು ನೀಟಾಗಿ 4 ಪಿನ್ ಮೇಲೆ ಕುತ್ಕೊಂಡು ಜಂಪೆಲ್ಲ ಹಾಕ್ಕೊಂಡು ಕೆಳಗಡೆ ಬಂದ. ಆ ಮಳೆ ಸ್ವಲ್ಪ ಲೈಟಾಗಿ ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಆದ್ರೂ ಹತ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಕೆಲಸ ಮಾಡಿಕೊಂಡು ಕೆಳಗಡೆ ಇಳ್ದ. ಅದಾದಮೇಲೆ ನಾವು ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡು ಒಂದು ಫೇಸ್ ಫೇಲ್ಯೂರ್ ಆಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಗಿಸ್ಕೊಂಡು ಆಫೀಸ್ ಬಂದ ಟೈಮ್ ನೋಡಿದ್ರೆ 6:30 ಆಗಿತ್ತು. 6:30 ಆಗಿತ್ತಲ್ಲ ಅಂತೇಳ್ಬಿಟ್ಟು ಈಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.